ಹಿಂದೂ ಮುಖಂಡನೊಬ್ಬನ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳು 50ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆಯಂತೆ. ಯಾರಾತ, ಏನು ಡೀಟೇಲ್ಸ್ ಸಿಗ್ತಾ ಇದೆ ಎಲ್ಲ ನೋಡ್ತಾ ಹೋಗೋಣ. ಕರಾವಳಿಯ ರಾಜಕಾರಣಿಯೊಬ್ಬರ ಅಶ್ಲೀಲ ವಿಡಿಯೋಗಳು ಕೂಡ ಈತನ ಮೊಬೈಲ್ನಲ್ಲಿ ಇದೆಯಂತೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 50ಕ್ಕೂ ಹೆಚ್ಚು ವಿಡಿಯೋಗಳು ಮಂಗಳೂರು ಪೊಲೀಸರ ತನಿಖೆ ವೇಳೆ ಈ ವಿಡಿಯೋಗಳಿರುವುದು ಪತ್ತೆ ಆಗಿದೆ. ಸಮಿತ್ ರಾಜ್ ದರೆಗುಡ್ಡೆ ಮೊಬೈಲ್ನಲ್ಲಿ ರಾಶಿ ಅಶ್ಲೀಲ ವಿಡಿಯೋಗಳು. ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಹ ಸಂಯೋಜಕ ಅಂತೆ ಈ ಸಮಿತ್ ಅನ್ನುವಂತಹ ವ್ಯಕ್ತಿ. ಮೊಬೈಲ್ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಈ ಅಶ್ಲೀಲ ವಿಡಿಯೋಗಳಿರೋದು ಗೊತ್ತಾಗಿದೆ. ಸೊ ಅದು ಒಬ್ಬರು ರಾಜಕಾರಣಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಕೂಡ ಈತನ ಮೊಬೈಲ್ನಲ್ಲಿ ಇತ್ತಂತೆ. ಹಿಂದೂ ಮುಖಂಡ ಅನ್ನೋ ಸೋಗಿನಲ್ಲಿ ಇಂಥವರು ಮಾಡ್ತಾ ಇರುವಂತಹ ಕೆಲಸಗಳು ಎಂಥದ್ದು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಹಿಂದೂ ಜಾಗರಣ ವೇದಿಕೆ ಅಂದರೆ ಇಡೀ ಬಜರಂಗ ದಳ ಇರ್ಬೋದು ಅಥವಾ ಶ್ರೀರಾಮ್ ಸೇನೆ ಇರ್ಬೋದು, ಆ ಥರದ್ದು ಒಂದು ಸಂಘಟನೆ. ಬಟ್ ಸ್ವಲ್ಪ ಅಗ್ರೆಸಿವ್ ಸಂಘಟನೆ ಇದು. ಆ ಅಗ್ರೆಸಿವ್ ಸಂಘಟನೆಯಲ್ಲಿ ಈ ವ್ಯಕ್ತಿಯ ಮೊಬೈಲ್ನಲ್ಲಿ ಇದ್ದಂತಹ ವಿಡಿಯೋಗಳನ್ನು ನೋಡಿ ಪೊಲೀಸರೇ ದಂಗಾಗಿದ್ದಾರೆ. ಈಗ ಈ ಪ್ರಕರಣ ಇನ್ನೂ ಎಲ್ಲೆಲ್ಲಿಗೆ ಲಿಂಕ್ ಪಡ್ಕೊಳ್ಳುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಹಿಂದೂ ಜಾಗರಣ ವೇದಿಕೆಯಲ್ಲಿ ಯಾವುದೋ ಹುದ್ದೆಯಲ್ಲಿ ಬೇರೆ ಈತ ಇದ್ನಂತೆ. ಹೇಳ್ಕೊಳ್ಳೋದಕ್ಕೆ, ಹಣ ಮಾಡೋದಕ್ಕೆ ಹಿಂದುತ್ವ ಬೇಕಾ ಇಂಥವ್ರಿಗೆ ಅನ್ನೋದು ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಪ್ರಕರಣ ಒಂದರಲ್ಲಿ ಸಮಿತ್ ರಾಜ್ ಬಂಧನಕ್ಕೆ ಒಳಪಟ್ಟಿದ್ದ. ಪ್ರಕರಣದ ತನಿಖೆಗಾಗಿ ಪೊಲೀಸರು ಆತನ ಮೊಬೈಲನ್ನು ಸೀಸ್ ಮಾಡಿರ್ತಾರೆ. ಈ ವೇಳೆ ಡೇಟಾ ರಿಟ್ರೀವ್ ಮಾಡಿದಾಗ 50ಕ್ಕೂ ಅಧಿಕ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ. ಅಶ್ಲೀಲ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ FIR ಅನ್ನು ದಾಖಲಿಸಿಕೊಳ್ಳಲಾಗಿದೆ. ವಿಡಿಯೋದ ಮೂಲ ಪತ್ತೆಗಿಳಿದಿದ್ದಾರೆ ಮೂಡುಬಿದ್ರೆ ಪೊಲೀಸರು. ಪ್ರಕರಣ ಒಂದರಲ್ಲಿ ಬಂಧಿತನಾಗಿರ್ತಾನೆ, ಬೇರೆ ಪ್ರಕರಣ ಅದು. ಆಗ ಆತನ ಮೊಬೈಲನ್ನು ಸೀಸ್ ಮಾಡ್ತಾರೆ, ಡೇಟಾ ರಿಟ್ರೀವ್ ಮಾಡ್ತಾರೆ. ಈಗ ಇನ್ನೊಂದು ಪ್ರಕರಣ ಓಪನ್ ಆಗೋ ರೀತಿ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ಹಿಂದುತ್ವ ಮತ್ತು ಹಿಂದೂ ಜಾಗರಣ ವೇದಿಕೆ ಹೆಸರು ಹೇಳ್ಕೊಂಡು ದುಡ್ಡು ಮಾಡೋದು ಅಥವಾ ಬೇರೆಯವ್ರನ್ನ ಬೆದರಿಸೋ ಕೆಲಸವನ್ನೇ ಈತ ಮಾಡ್ತಿದ್ನ ಅನ್ನೋ ಅನುಮಾನ ಬರುತ್ತೆ. ಬಿಕಾಸ್ 1-2 ವಿಡಿಯೋ ಆಗಿದ್ರೆ ಅದು ಬೇರೆ ಕತೆ. ಬಟ್ 50ಕ್ಕೂ ಹೆಚ್ಚು ವಿಡಿಯೋಗಳು ಅಂದರೆ ಬ್ಲ್ಯಾಕ್ ಮೇಲಿಂಗ್ನ ಗ್ರೂಪ್ನಲ್ಲಿ ಈತ ಇದ್ನ. ಈತನ ಹಿನ್ನೆಲೆ ಏನು, ಆಮೇಲೆ ರಾಜಕಾರಣಿ ಒಬ್ಬರಿಗೆ ಸಂಬಂಧಪಟ್ಟಂತಹ ವಿಡಿಯೋ ಅಂತಿದ್ದಾರೆ, ಅದ್ರ ಬಗ್ಗೆ ಏನು ಟಾಕ್ಸ್ ಇದೆ, ಡೀಟೇಲ್ಸ್ ಏನೇನು ಕೊಡ್ತೀರಿ? ಮಮತಾ, ನೀವು ಹೇಳಿದಾಗೆ ಆತ ವಸೂಲಿ ಮಾಡ್ತಿದ್ದ ಅನ್ನುವಂಥ ಕಾರಣಕ್ಕಾಗಿ ಒಂದು ಪ್ರಕರಣ ದಾಖಲಾಗಿ ಬಂಧನ ಆಗಿತ್ತು. ಕಳೆದ 6 ತಿಂಗಳಿಂದ ಅಂದರೆ ನವೆಂಬರ್ನಲ್ಲಿ ಮೂಡುಬಿದ್ರೆಯಲ್ಲಿ ಒಂದು ಬಸ್ ಅಪಘಾತ ಆಗಿತ್ತು. ಆ ಸಂದರ್ಭದಲ್ಲಿ ಆ ಅಪಘಾತದಲ್ಲಿ ಗಾಯಗೊಂಡಿರುವಂಥ ಮಹಿಳೆಗೆ ಈತನ ನೇತೃತ್ವದಲ್ಲಿ ಪೊಲೀಸ್ ಠಾಣೆಯ ಒಳಗೇನೆ ಒಂದು 5 ಲಕ್ಷ ರೂಪಾಯಿಯನ್ನು ಪರಿಹಾರವಾಗಿ ಬಸ್ಸಿನ ಮಾಲಕರಿಂದ ತೆಗೆಸಿಕೊಡಲಾಗಿತ್ತು. ಹಾಗಾಗಿ ಈ ಪ್ರಕರಣವನ್ನು ಈಗ 6 ತಿಂಗಳ ಬಳಿಕ ಈತನು ಈ ಒಂದು ಕೃತ್ಯದಲ್ಲಿ, ಕಲ್ಲು ಹೊಡೆಯುವ ಕೃತ್ಯದಲ್ಲಿ ಇದ್ದ ಅನ್ನುವಂಥ ಕಾರಣಕ್ಕಾಗಿ ಆತನನ್ನು ಬಂಧನ ಮಾಡಲಾಗುತ್ತೆ. ಆ ಬಳಿಕ ಈತ ಬಿಡುಗಡೆ ಆಗಿದ್ದಾನೆ. ಬಂಧನದ ಸಂದರ್ಭದಲ್ಲಿ ಆತನ ಮೊಬೈಲನ್ನು ಎಕ್ಸ್ಟ್ರಾಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಸಾಕಷ್ಟು ವಿಡಿಯೋಗಳು ಸಿಕ್ಕಿರುವಂಥದ್ದು. ಸುಮಾರು 50ಕ್ಕೂ ಅಧಿಕ ಈ ರೀತಿಯಾದಂಥ ಸೆಕ್ಸ್ ವಿಡಿಯೋಗಳು ಸಿಕ್ಕಿರುವಂಥದ್ದು. ಇದನ್ನು ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅದರಲ್ಲೊಂದು ರಾಜಕಾರಣಿಯ ಒಂದು ವಿಡಿಯೋವು ಪತ್ತೆ ಆಗಿರುವಂಥದ್ದು ಈಗ ಭಾಳಷ್ಟು ತಲ್ಲಣವನ್ನು ಸೃಷ್ಟಿಸಿರುವಂಥದ್ದು. ಪೊಲೀಸರಿಗೆ 50 ವಿಡಿಯೋಗಳೇನು ಸಿಕ್ಕಿದೆ, ಈ ವಿಡಿಯೋದಲ್ಲಿ ಓರ್ವ ಕರಾವಳಿಯ ರಾಜಕಾರಣಿಯ ಒಂದು ವಿಡಿಯೋ ಇದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲೂ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಆತನ ವಿಡಿಯೋವು ಇದೆ, ಜೊತೆಗೆ ಇನ್ನೊಂದಷ್ಟು ಅಶ್ಲೀಲ ವಿಡಿಯೋಗಳು ಆತನ ಮೊಬೈಲ್ನಲ್ಲಿ ಇದೆ ಅನ್ನುವಂಥದ್ದು ಈಗ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮೂಡುಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ಅವರು ಸ್ವತಃ ಪ್ರಕರಣವನ್ನು ದಾಖಲಿಸಿಕೊಂಡು ಆ ಹಿನ್ನೆಲೆಯಲ್ಲೂ ಪ್ರಕರಣದ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಈತ ಈ ಒಂದು ವಿಡಿಯೋಗಳನ್ನು ಇಟ್ಟು ಏನು ಮಾಡ್ತಾ ಇದ್ದ, ಮುಂದೆ ಇದನ್ನು ಬೆದರಿಸುವಂಥ ಕೃತ್ಯಗಳನ್ನು ಮಾಡ್ತಾ ಇದ್ದ ಅನ್ನೋದು ಈ ರೀತಿಯಲ್ಲೂ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಆತ ಹಿಂದಿನ ಪ್ರಕರಣದಲ್ಲಿ ಜೈಲಿನಿಂದ ಹೊರಗೆ ಬಂದಿದ್ದಾನೆ. ಈಗ ಆತನನ್ನು ಮತ್ತೆ ನೋಟಿಸ್ ಕೊಟ್ಟು ಕರೆಯುವಂಥ ಸಾಧ್ಯತೆ ಇದೆ. ಈ ಸಿಕ್ಕಿರುವಂಥ ವಿಡಿಯೋಗಳೇನಿದೆ ಇದರ ಬಗ್ಗೆ ತನಿಖೆ ಮಾಡಲಿಕ್ಕೆ ಮತ್ತೆ ಆತನನ್ನು ಠಾಣೆಗೆ ಕರೆಸುವಂಥ ಸಾಧ್ಯತೆ ಇದೆ. ಆತನ ಮೇಲೆ ಈಗ ಈ ಹಿನ್ನೆಲೆಯಲ್ಲೂ ಒಂದು ಪ್ರಕರಣ ದಾಖಲಾಗಿದೆ. ಹಾಗಾಗಿ ಈತ ಈ ವಿಡಿಯೋಗಳನ್ನು ಯಾವ ಕಾರಣಕ್ಕಾಗಿ ಇಟ್ಕೊಂಡಿದ್ದಾನೆ, ಈ ವಿಡಿಯೋಗಳನ್ನು ಇಟ್ಕೊಂಡು ವಸೂಲಿ ಮಾಡುವಂಥ ಕೆಲಸ ಮಾಡ್ತಾನೆ ಅನ್ನೋದ್ರ ಬಗ್ಗೆನೂ ತನಿಖೆ ಮಾಡಲಿಕ್ಕೆ ಈಗಾಗಲೇ ಮೂಡುಬಿದ್ರೆ ಪೊಲೀಸರು ಮುಂದಾಗಿರುವಂಥದ್ದು. ಮಮತಾ, 50ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಅಂದರೆ ಬಹಳ ದೊಡ್ಡ ಗಂಭೀರ ಪ್ರಕರಣ ಇದು ಸುಕ್ಪಾಲ್. ಹೀಗಾಗಿ ಈತಂದು ಒಬ್ಬಂದೇ ಕೈವಾಡನ ಅಥವಾ ಒಂದು ಸಿಂಡಿಕೇಟ್ ರೀತಿನ ರಾಜ್ಯದಲ್ಲಿ ಈ ಹಿಂದೆ ಒಂದು ಪೆನ್ ಡ್ರೈವ್ ಸ್ಫೋಟ ಆಗಿ ಎಷ್ಟೆಲ್ಲ ದೊಡ್ಡ ಅನಾಹುತ ಕಾರಣ ಆಯಿತು, ಆಮೇಲೆ ಅದು ಯಾರ್ಯಾರು ಬುಡಕ್ಕೆ ಹೋಯ್ತು ಅನ್ನೋದನ್ನ ನೋಡಿದ್ವಿ ನಾವು. ಇದು ಆರಂಭಿಕ ಹಂತದಲ್ಲೇ ಅಂಥದ್ದೊಂದು ಸುಳಿವನ್ನು ಕೊಡ್ತಾ ಇದೆ ಅಂತ.
ಸದ್ಯ ಈಗ ಇರುವಂಥ ಮಾಹಿತಿಯ ಪ್ರಕಾರ ಓರ್ವ ಕರಾವಳಿಯ ರಾಜಕಾರಣಿಯ ಒಂದು ಅಶ್ಲೀಲ ವಿಡಿಯೋ ಇದರಲ್ಲಿ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ವಿಡಿಯೋವನ್ನು ಇಟ್ಕೊಂಡು ಆ ಒಂದು ರಾಜಕಾರಣಿಗೆ ಈತ ಹಲವಾರು ಸಾರಿ ಹಿಂದೆನೂ ಬೆದರಿಕೆಗಳನ್ನು ಹಾಕಿದ್ದ ಅನ್ನುವಂಥ ಒಂದು ಮಾಹಿತಿ ಇದೆ. ಜೊತೆಗೆ ಈಗ ವಿಡಿಯೋ ಸಿಕ್ಕಿರೋದ್ರಿಂದ ಈತ ಈ ರೀತಿಯಾದಂಥ ಕೃತ್ಯಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದ ಅನ್ನುವಂಥ ಒಂದು ಮಾಹಿತಿ ಈಗ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಹೀಗಾಗಿ ಈತನಲ್ಲಿರುವಂಥ ಬೇರೆ ಬೇರೆ ವಿಡಿಯೋಗಳನ್ನು ಗಮನಿಸಿದಾಗ ಈಗ ಇರುವ ಮಾಹಿತಿಯ ಪ್ರಕಾರ ಓರ್ವ ರಾಜಕಾರಣಿಯ ಅಶ್ಲೀಲ ವಿಡಿಯೋ ಇದೆ ಅನ್ನುವಂಥದ್ದು ಮಾತ್ರ ಬೆಳಕಿಗೆ ಬಂದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದರಲ್ಲಿ ಬೇರೆ ಯಾರ್ದು ಇದೆ ಅನ್ನುವಂಥದ್ದನ್ನು ತನಿಖೆ ಮಾಡ್ತಾ ಇದ್ದಾರೆ. ಜೊತೆಗೆ ಈತನ ಅಶ್ಲೀಲ ವಿಡಿಯೋನೂ ಅದರಲ್ಲೇ ಇದೆ ಅನ್ನುವಂಥದ್ದು ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಜೊತೆಗೆ ಬೇರೆ ಬೇರೆ ಯುವಕ ಯುವತಿಯರ ಅಶ್ಲೀಲ ವಿಡಿಯೋಗಳನ್ನು ಈತ ಅದರಲ್ಲಿ ಸಂಗ್ರಹಿಸಿಟ್ಟಿದ್ದ ಅನ್ನುವಂಥದ್ದು ಗೊತ್ತಾಗಿದೆ. ಹಾಗಾಗಿ ಯಾವ ಕಾರಣಕ್ಕಾಗಿ ಇದನ್ನು ಸಂಗ್ರಹಿಸಿ ಇಟ್ಟಿದ್ದಾನೆ ಅನ್ನುವಂಥದ್ದು ಈಗ ಪೊಲೀಸರು ಆ ಆ್ಯಂಗಲಲ್ಲಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಈತನನ್ನು ಬಂಧಿಸಿದಂಥ ಸಂದರ್ಭದಲ್ಲಿ ಈತನ ಮೊಬೈಲನ್ನು ತೆಗೆದಿದ್ದಾರೆ. ಜೊತೆಗೆ ಮಂಗಳೂರಿನ ಸೆನ್ ಪೊಲೀಸರಲ್ಲಿ ಇದನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅದರ ಎಲ್ಲ ದಾಖಲೆಗಳನ್ನು ತೆಗೆಯುವಂಥ ಸಂದರ್ಭದಲ್ಲಿ ಈ ವಿಡಿಯೋ ಸಿಕ್ಕಿರುವಂಥದ್ದು. ಬೇರೆ ಬೇರೆ ದಾಖಲೆಗಳನ್ನು ತೆಗೆಯುವಂಥ ಕೆಲಸಕ್ಕೆ ಸೆನ್ ಪೊಲೀಸರು ಮುಂದಾಗಿದ್ದರು. ಆ ಸಂದರ್ಭದಲ್ಲಿ ಅದರಲ್ಲಿ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ. ಹೀಗಾಗಿ ಈತನ ವಿಡಿಯೋದಲ್ಲಿದ್ದಂಥ ಓರ್ವ ರಾಜಕಾರಣಿ ಯಾರು, ಜೊತೆಗೆ ಆತನ ಅದು ಬಿಟ್ಟು ಬೇರೆ ಯಾರಾದರೂ ಇದ್ದಾರಾ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆ ಮುಂದುವರಿಸಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸಮಾಜದಲ್ಲಿ ಎಂತೆಂಥ ಕಾಮುಕರಿರ್ತಾರೆ ಅನ್ನೋದಕ್ಕೆ ಈತ ಒಂದು ಬೆಸ್ಟ್ ಎಕ್ಸಾಂಪಲ್. ನೋಡೋಣ ಈ ವಿಚಾರಣೆ ಪ್ರಕರಣದ ತನಿಖೆ ಎಲ್ಲಿ ತನಕ ಹೋಗುತ್ತೆ ಅಂತ.